ಕೋಗಿಲು ಅಕ್ರಮ ನಿವಾಸಿಗಳಿಗೆ ಪುನರ್ವಸತಿ. ಬಿಜೆಪಿ ಕಾಲದಲ್ಲಿಯೇ ಹೆಚ್ಚು ಒತ್ತುವರಿಯಾಗಿದ್ದ ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡ ಆರೋಪ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಶಾಸಕರ ಕೋಟಾದಡಿ ವಸತಿ ನೀಡುವ ಪ್ರಕ್ರಿಯೆ ಈಗ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಕಳೆದ ಹಲವು ದಿನಗಳಿಂದ ವಿದೇಶ ಪ್ರವಾಸದಲ್ಲಿದ್ದ ಸ್ಥಳೀಯ ಶಾಸಕ ಸಚಿವ ಕೃಷ್ಣ ಬೈರೇಗೌಡ ಇಂದು ಬೆಂಗಳೂರಿಗೆ ಮರಳಿದ್ದಾರೆ. ಕೃಷ್ಣ ಬೈರೇಗೌಡ ನಿವಾಸಕ್ಕೆ ಆಗಮಿಸಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಒತ್ತುವರಿ ಬಗ್ಗೆ ಪ್ರತಿಕ್ರಿಯಿಸಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ 2021ರಲ್ಲಿ ಅಂದ್ರೆ ಬಿಜೆಪಿ ಕಾಲದಲ್ಲೇ ಹೆಚ್ಚು ಅತಿಕ್ರಮಣ ಆಗಿದೆ, ಆಗ ಬಿಜೆಪಿ ಸರ್ಕಾರವೇ ಇದ್ದಿದ್ದು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ಬಡವರಿಗೆ ಮನೆ ಕೊಡೋಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಆಗಿಲ್ಲ, ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ವೋಟ್ಗೋಸ್ಕರ ಮಾಡಿದ್ರೆ ಡೆಮಾಲಿಷನ್ ಯಾಕೆ ಮಾಡ್ತಾ ಇದ್ರು ಅಂತ ಪ್ರಶ್ನಿಸಿದ್ದಾರೆ. ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವ ಜಮೀರ್ ಅಹಮದ್, ಮುಖ್ಯಮಂತ್ರಿಗಳು ಈಗಾಗಲೇ ಸಭೆ ಮಾಡಿ ಮನೆ ಹಂಚಿಕೆಯ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಸರ್ಕಾರದ ಆಸ್ತಿ ಬರೀ ರಾಜ್ಯದವರಿಗೆ ಮಾತ್ರ ಮನೆ ಕೊಡ್ತೀವಿ, ಅಪ್ಲಿಕೇಶನ್ ಹಾಕಿದವರಿಗೂ ಕೊಡಬೇಕು, ಹೌದು, ಆದ್ರೆ ಇವರು ಇದ್ದಾರಲ್ಲ ಅಂತ ಮಾರ್ಮಿಕ ಹೇಳಿಕೆ ನೀಡಿದ್ದಾರೆ. ಸ್ವಾಭಾವಿಕವಾಗಿ ಅಲ್ಲಿ ಕೆಲವರು ಬಡವರು ಇದ್ದಾರೆ ಅನ್ನುವಂಥದ್ದು ಒಂದು ಮಾನವೀಯತೆ ದೃಷ್ಟಿಯಿಂದ ವಿಷಯ ಬಂದಾಗ ಯಾರು ಬಡವರಿದ್ದಾರೆ, ಯಾರು ಅರ್ಹರಿದ್ದಾರೆ ಮತ್ತು ಯಾರು ಭಾಳ ಕಾಲದಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ಒತ್ತುವರಿ ಮಾಡಿರ್ಬೋದು, ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಬಡವರಾಗಿರೋದ್ರಿಂದ ಅವರಿಗೆ ಸರ್ಕಾರದ ಯೋಜನೆಯಲ್ಲಿ ಬೇರೆ ಒಂದು ಮನೆ ಕೊಡುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಆಗಿದೆ. ಮನೆ ಬೇರೆಯವ್ರಿಗೂ ಕೊಡ್ತೀವಿ ಬಡವರಿಗೆ, ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಅವ್ರಿಗೆ ಮನೆ ಕೊಡುವಂಥದ್ದನ್ನು ಸರ್ಕಾರದ ಮಟ್ಟದಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಕೃಷ್ಣ ಬೈರೇಗೌಡರು ಇರಲಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕ್ಯಾಬಿನೆಟ್ ದಿನ ಕ್ಯಾಬಿನೆಟ್ ಶುಕ್ರವಾರ ಕ್ಯಾಬಿನೆಟ್ ಇದ್ದಿದ್ದು. ಶುಕ್ರವಾರ ಮಾನ್ಯ ಮುಖ್ಯಮಂತ್ರಿಗಳು ಕಮಿಷನರ್ ಜೊತೆ, ಚೀಫ್ ಕಮಿಷನರ್ ಜೊತೆ, ಆಮೇಲೆ DC ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿ ಅವ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇಷ್ಟು ಬೆನಿಫಿಷರೀಸ್ ಜನ ಇದ್ದಾರೆ ಅಂತೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಬರಬೇಕಾಗಿ ನಿನ್ನೆ ರಾತ್ರಿ ಬಂದಿದ್ದಾರೆ. ಇವತ್ತು ಅವ್ರ ಜೊತೆ ಮಾತಾಡ್ಬಿಟ್ಟು ಫೈನಲ್ ಮಾಡ್ತೀವಿ. ಈಗ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ, ಅದು ಬಡವ್ರು ಕೊಡಲೇಬೇಕದು. ಅಂದರೆ ನಾವು ಕೊಡೋದು ಮನೆಗಳು ಅವ್ರು ಕರ್ನಾಟಕದವ್ರು ಕರ್ನಾಟಕದವ್ರು ಇರಬೇಕು, ಆಚೆವ್ರಿಗೂ ಯಾರಿಗೂ ನಾವು ಕೊಡಲ್ಲ, ಆಚೆವ್ರಿಗೆ ಯಾರಿಗೂ ನಾವು ಕೊಡೋಲ್ಲ. ಅವ್ರ ಆಧಾರ್ ಕಾರ್ಡ್ ಇರ್ತದೆ, ಎಲ್ಲ ಥರ ಡಾಕ್ಯುಮೆಂಟ್. ಆಮೇಲೆ ಯಾರನ್ನ ಹೆಂಗೆ ಮನೆ ಕೊಡೋಕ್ಕೆ ಸಾಧ್ಯ? ಈಗ ಸರ್ಕಾರಿ ಮನೆ ಕೊಡ್ತಾರೆ, ನಾವು ನಮ್ಮ ಸ್ವಂತ ಮನೆ ಯಾರಿಗಾನ ಕೊಡ್ಕೊಳ್ಬೋದು. ನಾವು ಸರ್ಕಾರಿ ಮನೆ ಅಲಾಟ್ ಮಾಡಬೇಕಾದ್ರೆ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇರಬೇಕು. ಈಗ ಯಾರನ್ನ ಅಲಾಟ್ XYZ ಸೋಮಶೇಖರ್ ಅಂತ ಯಾರಿಗೊಮ್ಮೆ ಮನೆ ಕೊಟ್ಟೆ ನಾನು, ಅದು RT ಅದರದ್ದು ಬರ್ತದೆ ಆಚೆ, ಅವ್ನು ಯಾವನು, ಎಲ್ಲಿ ವಾಸ ಮಾಡ್ತಾಯಿದ್ದ, ಏನು ಮಾಡ್ತಾಯಿದ್ದ, ಅಥೆಂಟಿಕ್ ಡಾಕ್ಯುಮೆಂಟ್ ಬರ್ತದೆ. ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ಎಲ್ಲಾ ತರ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಕೊಡಬೇಕಾಗಿರೋದು, ಕೊಡ್ತೀವಿ ನಾವು. ಅಕ್ರಮ ನಿವಾಸಿಗಳಿಗೆ ಪುನರ್ವಸತಿಗೆ ಬಿಜೆಪಿ ವಿರೋಧ. ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸುವಂತೆ ಪ್ರೊಟೆಸ್ಟ್. ಕೋಗಿಲು ಲೇಔಟ್ನಲ್ಲಿದ್ದ ಅಕ್ರಮ ವಲಸಿಗರಿಗೆ ಪುನರ್ವಸತಿ ಕೊಡ್ತಾ ಇರೋದನ್ನ ವಿರೋಧಿಸಿ ಬಿಜೆಪಿ ನಾಯಕರು ಇಂದು ಪ್ರತಿಭಟನೆ ನಡೆಸಿದರು. ಪುನರ್ವಸತಿ ಕೊಡಬಾರದು, ಅಕ್ರಮ ವಲಸಿಗರನ್ನ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಯಲಹಂಕದ ಬಾಗಲೂರು ಮುಖ್ಯ ರಸ್ತೆಯಲ್ಲಿರುವ ಕಂಟ್ರಿ ಕ್ಲಬ್ ಬಳಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕರಾದ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಪಕ್ಷದ ಶಾಸಕರು, ಮುಖಂಡರು, ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಇದೇ ವೇಳೆ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಗುಡುಗಿದ್ರು. ಈ ಜನಗಳಿಗೆ ಮನೆ ಜಾಗ ಕೊಟ್ರೆ ಬಾಂಗ್ಲಾದಲ್ಲಿ ಹಿಂದೂಗಳಿಗಾದ ಪರಿಸ್ಥಿತಿ ನಮಗೂ ಬರುತ್ತೆ. ಕಾಂಗ್ರೆಸ್ನವರ ರಾಜಕೀಯ ತೆವಲಿಗೆ ಬೆಂಗಳೂರನ್ನ ಬಾಂಗ್ಲಾ ಮಾಡಲು ಬಿಡಲ್ಲ. ಇವರಿಗೆ ಮನೆ ಕೊಟ್ರೆ ಜನ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಲ್ಲಿ ಕೂರಲು ಬಿಡಲ್ಲ. ನಾವು ನಿಮ್ಮನ್ನ ಖಾಲಿ ಮಾಡಿಸ್ತೀವಿ ಅಂತ ಕಿಡಿಕಾರಿದ್ರು. ಇನ್ನು ಸರ್ಕಾರದ ವಿರುದ್ಧ ಪ್ರತಿಭಟನೆಯ ವೇಳೆ ಧಿಕ್ಕಾರ ಘೋಷಣೆ ಮೊಳಗಿಸಲಾಯಿತು. ಬಿಜೆಪಿ ಪ್ರತಿಭಟನೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಈಗ ನಮ್ಮ ಜೊತೆಗಿದ್ದಾರೆ ಅಂತ ಪೋಸ್ಟರ್ ಆಗ್ತಾ ಇದ್ದೀರಲ್ಲಪ್ಪ, ನಾವೇ ಹೇಳ್ತಾ ಇದ್ದೀರಿ ಅವ್ರನ್ನ ಗಡಿಪಾರು ಮಾಡಿ ಅವನು ಬಾಂಗ್ಲಾದೇಶಕ್ಕೆ ಕಳಿಸಿ, ಈ ಬಾಂಗ್ಲಾದೇಶದವ್ರನ್ನ ಕರ್ಕೊಂಬಂದು ಮಾಡ್ತೀರಾ ನೀವು? ಮಾಡಿ. ನೀವು ಅವನ ಸಂಬಂಧ ಇಲ್ಲ ಅಂದರೆ ಮಾಡಿ. ನಾವು ಹೇಳಿದ್ದೀರಲ್ಲ ನಮ್ಮ ಸಂಬಂಧ ಇದೆ ಅಂತ ಹೇಳಿದ್ದೀರಾ ನೀವು, ನಾವೇ ಹೇಳ್ತಾ ಇದ್ದೀರ ಅವ್ನು ಗಡಿಪಾರು ಮಾಡ್ತೀರಾ? ಸುಮ್ಮನೆ ಪೋಸ್ಟ್ರ್ ಹಾಕಿದ್ದು ನೀವು ತೋರಿಸ್ಬಿಟ್ರೆ ಏನು ಉಪಯೋಗ ಆಗಿಲ್ಲ. ನಾವು ಹೇಳ್ತಾ ಇದ್ದೀರಲ್ಲ, ನೀವು ಹಂಗೆ ಹೇಳಿ, ನಿಮ್ಮ ಜೊತೆ ಪೋಸ್ಟ್ರ್ ಇದೆಯಲ್ಲ, ನೀವು ಹೇಳಿ ಅವ್ರನ್ನ ಗಡಿಪಾರು ಮಾಡಿ ಬಾಂಗ್ಲಾದೇಶಕ್ಕೆ ಕಳಿಸಿ ಅಂತ. ಕಳಿಸ್ತೀರಾ? ಸುಮ್ಮನೆ ರಾಜಕೀಯಕ್ಕೋಸ್ಕರ ಡೈವರ್ಟ್ ಅಷ್ಟೇ ಇದು. ನಾವು ಬಿಡಲ್ಲ. ಕೋಗಿಲು ಜಮೀನು ಕನ್ನಡಿಗರ ಜಮೀನು, ಕನ್ನಡಿಗರಿಗೆ ಸಿಗಬೇಕು. ಇವ್ರ ಯೋಗ್ಯತೆಗೆ ಕಳೆದ 2.5 ವರ್ಷದಲ್ಲಿ ಇವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 38 ಲಕ್ಷ ಬಡವರು, ದೀನ ದಲಿತರು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗದ ಬಡವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮಗೆ ಭರವಸೆ ಇಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೇವೆ, ನಮಗೆ ಮನೆಯನ್ನ ಕೊಡಿ ಅಂತ ಹೇಳಿ ಬಡವರು ಇವತ್ತು ಕಳೆದ 2.5 ವರ್ಷದಿಂದ 3 ವರ್ಷದ ಅರ್ಜಿ ಹಾಕೊಂಡಿತ್ತು.
ಜಾತಕ ಪಕ್ಷಿಗಳ ತರ ಕೂತಿದ್ದಾರೆ. ಇವತ್ತು ನಮಗೆ ಮನೆ ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಹೇಳಿ ಪಾಪ ಕಾಯ್ತಾ ಇದ್ದಾರೆ ಬಡವರು. ಇವರು ಯೋಗ್ಯತೆಗೆ ಕಳೆದ 2.5 ವರ್ಷದಲ್ಲಿ ಈ ರಾಜ್ಯದ ಯಾವುದೇ ಒಂದು ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗ, ಬಡವರಿಗೆ ಯಾರಿಗೆ ಒಂದು ಮನೆ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಅಕ್ರಮ ವಲಸಿಗರು ಇವತ್ತೇನು ನಮ್ಮ ರಾಜ್ಯದಲ್ಲಿದ್ದಾರೆ, ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ, ಕೋಗಿಲಿನಲ್ಲಿದ್ದಾರೆ. 24 ಗಂಟೆಗಳಲ್ಲಿ ಅವ್ರಿಗೆ ಮನೆ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡ್ತಾರಲ್ಲ, ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾರು ಇದೆಯಾ? ಹಾಗಾದ್ರೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಕಳೆದ 30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ 65 ಲಕ್ಷಕ್ಕೂ ಹೆಚ್ಚು ಜನ ವಸತಿ ರಹಿತರು ನೋಂದಾಯಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ನ್ಯಾಯಯುತವಾಗಿ ನೋಂದಾಯಿಸಿ ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡನೇ ಮಾತಾಡ್ತಿರ್ತಕ್ಕಂಥ ಕನ್ನಡದ ಮಕ್ಕಳಿಗೆ ಮನೆ ಕೊಡಿ. ಆಮೇಲೆ ನೀವು ಕಂಡವ್ರ ಮಕ್ಕಳಿಗೆ ಕೊಡ್ರಂತೆ. ನಮಗೆ ಗೊತ್ತು, ನಿಮಗೆ ಪಾಕಿಸ್ತಾನದವ್ರನ್ನ ಕಂಡ್ರೆ, ಬಾಂಗ್ಲಾದೇಶದವ್ರನ್ನ ಕಂಡ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ನಮಗೆ ಗೊತ್ತು. ಆದರೆ ಮೊದಲು ಕನ್ನಡದ ಮಕ್ಕಳಿಗೆ, ಕನ್ನಡ ನಾಡದಲ್ಲಿ ಹುಟ್ಟಿದವರಿಗೆ, ವಸತಿ ರಹಿತರು ಅಂತ ನೋಂದಾಯಿಸ್ಕೊಂಡಿರೋರಿಗೆ, ಸೂರಿಲ್ಲದೆ ಇರೋರಿಗೆ ಅವರಿಗೆ ಮನೆ ಫಸ್ಟ್ ಕೊಡಿ. ಆಮೇಲೆ ಉಳಿದವ್ರ ಬಗ್ಗೆ ಯೋಚನೆ ಮಾಡೋಣಂತೆ. ನಿಮ್ಮ ಮಾನವೀಯತೆ, ಕನ್ನಡದ ಮಕ್ಕಳಿಗೆ ಮನೆ ಕೊಡಬೇಕು ಅಂದಾಗ ಮಾನವೀಯತೆ ಸತ್ತು ಹೋಗುತ್ತೆ. ನಿಮಗೆ ಬಡವನ್ನ ಒಕ್ಕಲೆಬ್ಬಿಸ್ತೀರಿ, ಇಲ್ಲಿ ಉದಾರತೆ ತೋರಿಸ್ತೀರಿ. ನಿಮ್ಮ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣದ ನೀತಿ ರಾಜ್ಯದ ಜನರಿಗೆ ಗೊತ್ತಿದೆ. ಮನೆ ಕೊಡಿ ಅಂತ ಜನ ಓಡಾಟ ಮಾಡ್ತಾರೆ. ನಾವು ಕೆಲವರಿಗೆ ಮನೆ ಕೊಡಬೇಡಿ ಅಂತ ಹೋರಾಟ ಮಾಡೋ ಪರಿಸ್ಥಿತಿ ನಮಗೆ ಬಂದಿದೆ. ಉದ್ದೇಶ ಇಷ್ಟೇ, ನೀವು ದಲಿತರಿಗೆ ಮನೆ ಕೊಡಿ, ಅಲ್ಪಸಂಖ್ಯಾತರಿಗೂ ಮನೆ ಕೊಡಿ, ಹಿಂದುಳಿದವರಿಗೂ ಮನೆ ಕೊಡಿ, ಯಾರು ವಸತಿ ಹೀನರಿದ್ದರು ಎಲ್ರಿಗೂ ಕೊಡಿ. ಅದು ಕಾನೂನಾತ್ಮಕ. ಆದ್ರೆ ಇಲ್ಯಾಕೆ ನಿಮಗೆ ವಿಶೇಷವಾದ ಪ್ರೀತಿ ಬಂತು ಅಂತ ಹೇಳಿ. ಈಗಾಗಲೇ ಹಣ ತುಂಬಿದೆ, ನೀವೇನು ಪುಕ್ಕಟೆ ಮನೆ ಕೊಡೋದೇ ಇಲ್ಲ. ಹಣ ಕಟ್ಟಿಸ್ಕೊಂಡಿದ್ದೀರಿ, ಕಾಯ್ತಾ ಇರೋ ಜನರಿಗೆ ನಿಮಗೆ ಮನೆ ಕೊಡೋದಿಲ್ಲ. ಆದ್ರೆ ಇಲ್ಲಿ ಅನಧಿಕೃತವಾಗಿ ಸರ್ಕಾರಿ ಜಮೀನಿಗೆ ನುಗ್ಗಿ ಗುಡಿಸಲಾಕಿ, ಅದನ್ನ ಗುಡಿಸಲ್ನ ಹಾಕಿದ್ದು ಸರಿ ಇಲ್ಲ ಅಂತಲೇ ಸರ್ಕಾರ ಅದನ್ನ ಬೀಳಿಸಿದ್ದು. ಒಂದು ಸಮಯ ಅದು ಸರಿ ಇದ್ದಿದ್ರೆ ನೀವ್ಯಾಕ ಮನೆಗಳನ್ನ ಬೆಳೆಸ್ತಾ ಇದ್ರಿ? ಕೃಷ್ಣ ಬೈರೇಗೌಡ ಆರೋಪಕ್ಕೆ ವಿಶ್ವನಾಥ್ ಕೆಂಡ. ಕೃಷ್ಣ ಬೈರೇಗೌಡ ಆರೋಪ ಸುಳ್ಳು ಅಂತ ಕಿಡಿ. ಹೌದು, ಬಿಜೆಪಿ ಸರ್ಕಾರ ಇದ್ದಾಗ ಕೋಗಿಲು ಲೇಔಟ್ನಲ್ಲಿ ಜಾಗ ಕೊಟ್ಟಿದ್ರು ಎಂಬ ಕೃಷ್ಣ ಬೈರೇಗೌಡ ಆರೋಪಕ್ಕೆ ಎಸ್ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಕೃಷ್ಣ ಬೈರೇಗೌಡ ಆರೋಪ ಸುಳ್ಳು, ನಾವ್ಯಾಕೆ ಬಾಂಗ್ಲಾದವರಿಗೆ ಮನೆ ಕಟ್ಟಿಕೊಳ್ಳಲು ಅವಕಾಶ ಕೊಡ್ತೀವಿ ಅಂದಿದ್ದಾರೆ. ಅವರು ಬಾಂಗ್ಲಾ ವಲಸಿಗರು, ಅವರಿಗೆ ಮನೆಗಳನ್ನ ಕೊಟ್ರೆ ನಾವು ವಿರೋಧ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಒಂದ್ಸಲ ಬಾಂಗ್ಲಾ ವಲಸಿಗರು ಇಲ್ಲಿಗೆ ಬಂದ್ರೆ ಆಗ ಇನ್ನೂ ತೊಂದರೆ ಆಗತ್ತೆ. ಅಕ್ರಮ ವಲಸಿಗರನ್ನ ಸಕ್ರಮ ಮಾಡುವ ಪ್ರಯತ್ನವನ್ನ ಕೈಬಿಡ್ಲಿ ಅಂತ ಕಾಂಗ್ರೆಸ್ಗೆ ಇದು ಮುಂದೆ ಅಪಾಯ ಆಗುತ್ತೆ ಅಂದಿದ್ದಾರೆ. ಬಿಜೆಪಿ ಅವರು ಯಾರು ಕೂಡ ಬಾಂಗ್ಲಾದೇಶದನ್ನು ಕರ್ಕೊಂಬಂದು ದುಡ್ಡು ತಗೊಂಡು ಸೈಟ್ ಹಾಕೋಷ್ಟು ದರಿದ್ರ ನಮ್ಗೆ ಯಾರಿಗೂ ಬಂದಿಲ್ಲ. ನಮ್ಮಲ್ಲಿ ಕೂಲಿ ಮಾಡೋವಂಥ ಬಿಜೆಪಿ ಕಾರ್ಯಕರ್ತನ ಕೂಡ ದೇಶದ ಬಗ್ಗೆ ಮಾತಾಡ್ತಾನೆ ಹೊರತು ಅವ್ರ ಜೊತೆಯಲ್ಲಿ ನಾವು ನಿಂತ್ಕೊಳ್ಳೋಂಥ ಪ್ರಮೇಯನೇ ಇಲ್ಲ. ಇವ್ರೇನಾಗಿದೆ ಅಂದರೆ ಈಗೆಲ್ಲ ಬಂತಲ್ಲ ಹೊರಗಡೆಗೆ, ಆ ಮುಖ ಮರೆಸ್ಕೊಳೋದಕ್ಕೆ ಈ ಥರದ್ದು ತೋರಿಸ್ತಾವ್ರೆ. ದಯವಿಟ್ಟು ನಾನು ಮೊನ್ನೆನೂ ಆಗ್ರಹ ಮಾಡಿದ್ದೀನಿ, ಪೊಲೀಸ್ ಅಧಿಕಾರಿಗಳಲ್ಲೂ ಕೂಡ ಆಗ್ರಹ ಮಾಡಿದ್ದೀನಿ. ಯಾರ್ಯಾರು ತಗೊಂಬಂದಲ್ಲಿ ಗುಡಿಸ್ಲಾಕವ್ರೆ, ಈಗ ವಾಸಿಮ್ ಲೇಔಟ್ ಅಂತ ಇಟ್ಕೊಂಡವನೇ, ಅವನೇ ಮೂಲ, ಅವ್ನು ಇಟ್ಕೊಂಬನ್ರಿ. ಅವನೇ ನನ್ನ ಹೆಸ್ರು ಹೇಳ್ತಾನ, ಕೃಷ್ಣ ಬೈರೇಗೌಡ ಹೆಸ್ರು ಹೇಳ್ತಾರ, ತಮ್ಮೇಶ್ ಗೌಡ್ನ ಹೇಳ್ತಾನ, ನಮ್ಮನ್ನು ಎನ್ಕ್ವೈರಿ ಮಾಡ್ರಿ. ಹಂಗೇನಾರ ತಗೊಂಡಿತ್ತು ಅಂದರೆ ಕ್ರಮ ತಗೊಬೇಕು. ನಾನು ಅದನ್ನೇ ಹೇಳೋದು. ಬಿಜೆಪಿಗೆ ಟಕ್ಕರ್, ಕಾಂಗ್ರೆಸ್ನಿಂದ ಪೋಸ್ಟರ್ ಅಭಿಯಾನ. ಬಿಜೆಪಿ ಜೊತೆಗೆ ವಸೀಂ ಇರೋ ಫೋಟೋ ಹಾಕಿ ಕೌಂಟರ್. ಕೋಗಿಲು ಲೇಔಟ್ನ ನಿರಾಶ್ರಿತರಿಗೆ ವಸತಿ ನೀಡುವ ಸರ್ಕಾರದ ನಿರ್ಧಾರಕ್ಕೆ ರಾಜಕೀಯ ಜಟಾಪಟಿ ನಡೀತಾ ಇದೆ. ಸಂತ್ರಸ್ತರಿಂದ ಹಣ ಪಡೆದಿರುವ ಆರೋಪ ಹೊತ್ತಿರುವ ವಸೀಂ ಸಚಿವ ಕೃಷ್ಣ ಬೈರೇಗೌಡ ಜೊತೆಗಿರುವ ಫೋಟೋ ತೋರಿಸ್ತಾ ಇದ್ದ ಬಿಜೆಪಿ ನಾಯಕರಿಗೆ ಪೋಸ್ಟರ್ ಅನ್ನ ಅಂಟಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಟಕ್ಕರ್ ಕೊಟ್ಟಿದ್ದಾರೆ. ಸಹಕಾರ ನಗರದಲ್ಲಿ ಕೆಲವು ಕಡೆಗಳಲ್ಲಿ ಬಿಜೆಪಿ ವಿರುದ್ಧ ಪೋಸ್ಟರ್ಗಳನ್ನ ಹಾಕಿದ್ದಾರೆ. ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್, ಬ್ಯಾಟರಾಯನಪುರ ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ ಜೊತೆಗೆ ವಸೀಂ ಮತ್ತು ವಿಜಯ್ ಇರೋ ಪೋಸ್ಟರ್ ಅನ್ನ ಅಂಟಿಸಿ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಪೋಸ್ಟರ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ಮುಖಂಡ ತಮ್ಮೇಶ್ ಗೌಡ, ನನಗೆ ಹಾಗೂ ವಿಶ್ವನಾಥ್ ಅವರಿಗೆ ವಸೀಂ ಮತ್ತು ವಿಜಯ್ ಪರಿಚಯವಿದ್ದಿದ್ದಾರೆ, ಈಗಾಗಲೇ ಅವರನ್ನ ಬಂಧಿಸಬೇಕಿತ್ತು. ಆದ್ರೆ ಈವರೆಗೆ ಯಾಕೆ ಇಬ್ಬರನ್ನು ಕೂಡ ಬಂಧಿಸಲಿಲ್ಲ? ಕೃಷ್ಣ ಬೈರೇಗೌಡರಿಗೆ ತಾಕತ್ತಿದ್ರೆ ಇಬ್ಬರನ್ನು ಬಂಧಿಸ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಅದು ತಮ್ಮೇಶ್ ಗೌಡರ ಜೊತೆ ಯಾರು ವಾಸೀಂ ಮತ್ತು ವಿಜಯ್ ಅಂತಕ್ಕಂಥವ್ರು ಆಗಿರ್ತಕ್ಕಂಥ ಪ್ರಕರಣದ ರೂವಾರಿಗಳು ಅವ್ರ ಜೊತೆ ಇದ್ದಾರೆ ಅಂತ. ನಾನು ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಒಂದು ಆಗ್ರಹ ಮಾಡ್ತೀನಿ, ನಿಮಗೆ ಯೋಗ್ಯತೆ ಇದ್ದರೆ ಮೊದಲು ಆ ವಾಸೀಂ ಮತ್ತು ವಿಜಯ್ನನ್ನು ಒದ್ದು ಒಳಗಾಕಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ತನಿಖೆ ಮಾಡಿ. 15 ದಿವಸ ಆಗಿದೆ ನಿಮ್ಮ ಯೋಗ್ಯತೆಗೆ. ಸಾರ್ವಜನಿಕರು ಹೇಳ್ತಿದ್ದಾರೆ, ಅಲ್ಲಿ ಇರ್ತಕ್ಕಂಥ ನಿರಾಶ್ರಿತರು ಹೇಳ್ತಿದ್ದಾರೆ, ಇವ್ರು ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಮನ್ನು ಇಲ್ಲಿ ಮನೆ ಕಟ್ಸಿದ್ರು, ಇವರು ನಮ್ಗೆ ಅವಕಾಶ ಮಾಡಿಕೊಡ್ತೀನಿ, ಜಾಗ ನೀವು ಇಲ್ಲಿ ಉಳ್ಕೋಬೋದು ಅಂತೇಳಿ ನಮ್ಮನ್ನು ಅವ್ರು ಬಿಟ್ಟರು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿವರೆಗೂ ಈ ನಾಮರ್ದ ಸರ್ಕಾರ ಯಾವ ಅಡ್ಜಸ್ಟ್ಮೆಂಟಿಂದ ಅಥವಾ ಇದರ ಮೂಲ ಅವರೇ ಇದ್ದಾರೆ ಅನ್ನೋಂತಕ್ಕಂಥ
ಕಾರಣಕ್ಕೆ ಇಲ್ಲಿವರೆಗೂ ಕೂಡ ಅವ್ರ ಮೇಲೆ ಒಂದು FIR ಹಾಕಿಲ್ಲ, ಅವ್ರನ್ನ ತನಿಖೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಒಟ್ಟಿನಲ್ಲಿ ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಮನೆ ನೀಡುವ ಸರ್ಕಾರದ ನಡೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಈ ಬಗ್ಗೆ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಕಾದ್ ನೋಡಬೇಕಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.